ರಾಷ್ಟ್ರಕವಿ ವಿಶ್ವಮಾನವ ಕುವೆಂಪುರವರ ಪಾದಾರವಿಂದಕ್ಕೆ ವಂದಿಸುತ್ತಾ ನಮ್ಮ ನವೋದಯ ವಿದ್ಯಾಸಂಘದ ಶಿಕ್ಷಣ ದಿಗ್ಗಜರು ನರ್ಸಣ್ಣವರು, ಶ್ರೀನಿವಾಸ ಅಯ್ಯಂಗಾರ್ರವರು, ಅಂಕಂ ಸಂಜೀವ್ ಶೆಟ್ಟರು, ರಾಮರಾಯರ ಪಾದಾರವಿಂದಕ್ಕೆ ವಂದಿಸುತ್ತಾ ನವೋದಯ ವಿದ್ಯಾಸಂಘದ ನಿರ್ದೇಶಕರುಗಳ ಚುನಾವಣೆ ಇದೇ 4/8/2024 ಭಾನುವಾರ ನಡೀತಾ ಇದೆ. ನನ್ನ ಗೌರವಾನ್ವಿತ ಎಲ್ಲ ನವೋದಯ ವಿದ್ಯಾಸಂಘದ ಮತದಾರ ಬಂಧುಗಳಲ್ಲಿ ವಿನಂತಿ, ನಾನು ನಿಮ್ಮ ಮನೆಯ ಮಗ ಕಾಳನಹಳ್ಳಿ ಆನಂದ್ ಕುಮಾರ್. ನನ್ನ ಗುರುತು ಕ್ರಮ ಸಂಖ್ಯೆ 5, ನನ್ನ ಚಿಹ್ನೆ ಪ್ರೆಷರ್ ಕುಕ್ಕರ್. ಈ ಚಿಹ್ನೆಗೆ ಮತ ಚಲಾಯಿಸುವ ಮೂಲಕ ಅತ್ಯಧಿಕ ಮತಗಳಿಂದ ನನ್ನನ್ನು ಜಯಶೀಲನಾಗಿ ಮಾಡಿ ನಮ್ಮ ನವೋದಯ ವಿದ್ಯಾಸಂಘದ ಅಭಿವೃದ್ಧಿಗೆ ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ನನ್ನ ಧ್ಯೇಯೋದ್ದೇಶಗಳು, ನಾನು ಈ ನವೋದಯ ವಿದ್ಯಾಸಂಘದಲ್ಲಿ ಚುನಾಯಿತನಾದರೆ ಫಲಿತಾಂಶವನ್ನು ಉತ್ತಮಪಡಿಸಲು ನಮಗೆ ಶಿಕ್ಷಕರೊಡನೆ ಸಹಕಾರ ಮತ್ತು ಬಾಂಧವ್ಯ ಇರಬೇಕು. ಅದನ್ನು ಉತ್ತಮಪಡಿಸೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ. ದ್ವಿತೀಯ PUCಯಲ್ಲಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಇವತ್ತೆಲ್ಲ ನೀವೆಲ್ಲ ನೋಡಿರ್ಬೋದು, ಖಾಸಗಿ ಶಾಲೆಗಳಲ್ಲಿ CET ನೀಟ್ಗೆಲ್ಲ ಏನು ಒಂದು ತಿಂಗಳಿಗೆ ಒಂದು ಪ್ಯಾಕೇಜ್ ಮಾಡಿರ್ತಾರೆ. ಅದನ್ನು ನಾನೇನಾದ್ರು ಚುನಾಯಿತನಾಗಿ ನಿರ್ದೇಶಕನಾಗಿ ಬಂದರೆ ನಾನು 100ಕ್ಕೆ 100 ಭಾಗ ಇದರಲ್ಲಿ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. CET ನೀಟ್ನ ಉಚಿತವಾಗಿ ತರಬೇತಿ ಕೊಡೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನುರಿತ ಶಿಕ್ಷಕರಿಂದ, ಸಂಪನ್ಮೂಲ ವ್ಯಕ್ತಿಗಳಿಂದ ಉಚಿತ ತರಬೇತಿಯನ್ನು 100ಕ್ಕೆ 100 ಭಾಗ ಕೊಡ್ಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹಳೆಯ ವಿದ್ಯಾರ್ಥಿಗಳು, ನಮಗೀಗೇನಾಗುತ್ತೆ ಅಂದರೆ, ನಮ್ಮ ನವೋದಯ ವಿದ್ಯಾಸಂಘದಲ್ಲಿ, ನವೋದಯ ವಿದ್ಯಾಸಂಸ್ಥೆಯಲ್ಲಿ ಸ್ನೇಹಿತರೆ, ವಿದ್ಯಾರ್ಥಿ ಮೊದಲು ಹೇಗಿತ್ತು ಅಂದರೆ, ಆ ನವೋದಯ ವಿದ್ಯಾಸಂಸ್ಥೆಗೆ ನಾವೇನಾದ್ರು ಒಂದು PUCಗೋ 8ನೇ ಕ್ಲಾಸ್ಗೆ ನಾವು ಸೇರಬೇಕು ಅಂದಿದ್ರೆ ರಾಜಕೀಯ ವ್ಯಕ್ತಿಗಳು ಮತ್ತು ಪ್ರತಿಷ್ಠಿತ ವ್ಯಕ್ತಿಗಳಿಂದ ನಾವು ರೆಕಮೆಂಡೇಶನ್ ಲೆಟರ್ ತಗೊಂಡೋಗ್ಬೇಕಾಗಿತ್ತು. ಆದರೆ ಈಗ ಬದಲಾವಣೆ ಆಗಿದೆ. ಈಗ ಅಲ್ಲಿ ಮನೆಗೆ ಹೋಗಿ ಕರೆದ್ರೂ ನವೋದಯ ಸಂಸ್ಥೆಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ಬರ್ತಾ ಇಲ್ಲ. ಆದ್ದರಿಂದ ಅಲ್ಲಿ ಶುಚಿತ್ವ ಮತ್ತು ನೀವೆಲ್ಲ ನೋಡಿದಿರ. ನಾನು ಯಾವುದೇ ಈಗ ಹಿಂದೆ ಇರೋ ಬಾಡಿನ ಯಾರನ್ನೂ ನಾನು ಎತ್ತಾಡ್ಸಕ್ಕೆ ನನಗೆ ಅದು ಇಷ್ಟ ಇಲ್ಲ. ಈಗೇನಾಗಿದೆ, ಕಿಟಕಿ ಇದ್ರೆ ಬಾಗಿಲಿಲ್ಲ, ಬಾಗಿಲಿದ್ರೆ ಕಿಟಕಿ ಇಲ್ಲ, ಆ ಸೇಮ್ ಆಗೋಗಿದೆ ನಮ್ಮ ಸಂಸ್ಥೆ. ನಾನು ಆ ನಿರ್ದೇಶಕ ಚುನಾವಣೆಗೆ ಯಾಕೆ ಸ್ಪರ್ಧೆ ಮಾಡಿ ನಾನು ಅಲ್ಲಿ ಬರಬೇಕು ಅಂತ ನಾನು ಯಾಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಮ್ಮ ಹಳೆಯ ವಿದ್ಯಾರ್ಥಿಗಳು ಭಾಳ ಒಂದು ಮಟ್ಟಕ್ಕೆ ಹೋಗಿದ್ದಾರೆ. ಅಂದರೆ ಒಂದು ಸಂಸ್ಥೆ ಕಟ್ಕೊಂಡು, ಒಂದು ಇನ್ಫೋಸಿಸಲ್ಲಿ ಇರ್ಬೋದು, ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಡಾಕ್ಟ್ರುಗಳು ಎಲ್ಲ ಇದರಲ್ಲಿ ಇದ್ದಾರೆ. ಆಮೇಲೆ ವಿವಿಧ ದಾನಿಗಳಿಂದ, ಅಂದರೆ ಇನ್ಫೋಸಿಸ್ ಮತ್ತು ಧರ್ಮಸ್ಥಳ ಗ್ರಾಮೋದ್ಯೋಗ ವೀರೇಂದ್ರ ಹೆಗಡೆಯಿಂದ, ಇನ್ನೂ ಪ್ರತಿಷ್ಠಿತ ವ್ಯಕ್ತಿಗಳಿಂದ ಆ ಸಂಸ್ಥೆಗೆ ದೇಣಿಗೆ ತಂದು ಆ ಸಂಸ್ಥೆನ ಮಾದರಿ ಸಂಸ್ಥೆಯಾಗಿ ಮಾಡಬೇಕು. ಏಕೆಂದರೆ ಹಿಂದೆ ನಾವೆಲ್ಲ ಏನು ನಾನು ಓದ್ಬೇಕಾದ್ರೆ HND ಅವರು, JHV, JMN, KNN, ಇನ್ನೂ ಮುಂತಾದ ವೆಂಕಟೇಶ್ ಮೂರ್ತಿಯವರು, ಕಾಟಪ್ಪನವರು ಎಲ್ಲ, KV ಪುಟ್ಟಪ್ಪನವರು, ಪುಟ್ಟಯ್ಯನವರು, CP ಅವರು, ಅವ್ರ ಕೈಗಳಿಗೆ ಅವ್ರು ಕೊಟ್ಟಂಥ ಶಿಕ್ಷೆಯಲ್ಲಿ ನಾವು ಬೆಳೆದರು. ಅವತ್ತಿಂದ ಇದ್ದ ಒಂದು ಶಿಕ್ಷಣ ಮೌಲ್ಯ, ಶೈಕ್ಷಣಿಕ ಮೌಲ್ಯ ಈ ದಿವಸ ನವೋದಯ ಸಂಸ್ಥೆಯಲ್ಲಿ ಇಲ್ಲ. ಅದನ್ನು ಉತ್ತಮಪಡಿಸಲು ನಾನು ಈ ಸಂಸ್ಥೆಗೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಭಾಳ ಇಷ್ಟಪಡ್ತಾ ಇದ್ದೀನಿ. ಮತ್ತು ಇಲ್ಲೇನಾಗ್ಬಿಟ್ಟಿದೆ ಅಂದರೆ, ನೌಕರರ ಸಮಸ್ಯೆ. ನೌಕರರು ಏನು ಹಳೆ ನೌಕರರು ಇರ್ಬೋದು, ರಿಟೈರ್ಡ್ ಮಾಸ್ಟರ್ಗಳು ಇರ್ಬೋದು, ರಿಟೈರ್ಡ್ ಇವರಿರ್ಬೋದು, D ಗ್ರೂಪಿಂದ A ಗ್ರೂಪ್ರವರೆಗೂ ಏನು ರಿಟೈರ್ಡ್ ಆಗಿರಲ್ಲ, ಅವ್ರಿಗೆಲ್ಲ ಒಂದು ರೀತಿ ಯಾವುದೇ ರೀತಿಯಾದ ಗ್ರಾಚ್ಯುಟಿ ಫಂಡ್, ಯಾವುದೇ ಒಂದು ಮೌಲ್ಯಗಳನ್ನ ಅವರು ತಗೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ಸ್ಪಂದಿಸಿ. ಈಗೇನಾಗುತ್ತೆ ಅಂದರೆ, ಈಗ ನಾವು 2,500 3,000 ಸಂಬಳ ಕೊಡ್ತಾ ಇರ್ತೀವಿ. ಅದನ್ನು 5,000 6,000 ಮಾಡಿದರೆ 10 ಗಂಟೆಗೆ ಬರೋರು 8 ಗಂಟೆಗೆ ಬಂದು ಕೆಲಸ ಮಾಡ್ತಾರೆ. ಅವರು ನಮ್ಮ ಬಾಂಧವ್ಯ ಯಾವ ರೀತಿ ಇರೋದು ಅಂದರೆ, ಅಪ್ಪ ಮಕ್ಕಳು ಬಾಂಧವ್ಯ ಇಟ್ಕೊಂಡು ಆ ಸಂಸ್ಥೆನ
ನೌಕರರ ಕೈಯಲ್ಲೇ ಶುಚಿತ್ವ ಮಾಡಿಸಿ ನೌಕರರ ಕೈಯಲ್ಲೇ ಅದನ್ನು ಇದು ಮಾಡಬೇಕು ಅಂತ ನನ್ನ ಆಸೆ ಇದೆ. ಮತ್ತು ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹಧನ ಮತ್ತು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಪಠ್ಯ ಹಾಗೂ ವಿವಿಧ ಸಹಾಯಗಳ ಅಳವಡಿಕೆ ಅದು ಮಾಡಬೇಕಂತ ನನ್ನ ಧ್ಯೇಯಗಳಿದೆ. ನಾನು ಈ ಚುನಾವಣೆಯಲ್ಲಿ ತಾವೆಲ್ಲ ತಮ್ಮ ಅಮೂಲ್ಯವಾದ ಮತಗಳನ್ನು ಕೊಟ್ಟು ಜಯಶೀಲನ ಮಾಡಿದರೆ ಇದೇನು ನಾನು ಈ ಒಂದು ಅಭಿವೃದ್ಧಿಗಾಗಿ ನಿರಂತರವಾಗಿ ಏನು ಹೇಳ್ತಾ ಇದ್ದೀನಿ ಇದನ್ನು ನನ್ನ ಶಕ್ತಿ ಮೀರಿ ಪ್ರಯತ್ನಪಟ್ಟು ಅದನ್ನು ಅಳವಡಿಸ್ತೀನಿ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ.